comes to tariffs. Oh, he's a much tougher negotiator than me, and he's a much better negotiator than me. There's not even a contest. It's really an honor to see you, and you've been my friend for a long time, and congratulations on having done a great job. Thank you. ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರು 2 ದಿನದ ಅಮೆರಿಕ ಪ್ರವಾಸವನ್ನು ಮುಗಿಸಿ ಭಾರತಕ್ಕೆ ವಾಪಸ್ ಹೊರಟಿದ್ದಾರೆ. ನರೇಂದ್ರ ಮೋದಿಯವರ ಈ ಪ್ರವಾಸವನ್ನು ಇಡೀ ವಿಶ್ವ ಎದುರು ನೋಡ್ತಾ ಇತ್ತು. ಭಾರತೀಯರಿಗೆ ಒಂದು ರೀತಿಯಲ್ಲಿ ಆತಂಕವೂ ಇತ್ತು, ಬಹಳ ನಿರೀಕ್ಷೆಯೂ ಕೂಡ ಇತ್ತು. ಆತಂಕ ಯಾಕೆ ಕೇಳಿದ್ರೆ, ಮೋದಿ ಬರೋದಕ್ಕೆ ಕೆಲವೇ ಕ್ಷಣಗಳ ಮುಂಚೆ ಟ್ರಂಪ್ ಒಂದು ಸಹಿ ಹಾಕಿದ್ರು. ಯಾವುದಕ್ಕೆ ಅಂತಂದರೆ ರೆಸಿಪ್ರೋಕಲ್ ಟ್ಯಾರಿಫ್ಗೆ. ಇದು ಭಾರತಕ್ಕೆ ನೆಗೆಟಿವ್ ಆಗಬಹುದಾದಂತಹ ಒಂದು ಟ್ರಂಪ್ ಅವರ ನಿರ್ಧಾರ. ಹೀಗಾಗಿ ಮೋದಿ ಬಂದಂತಹ ಸಂದರ್ಭದಲ್ಲಿ ಎಲ್ಲವೂ ಸ್ಮೂತಾಗಿ ಆಗುತ್ತಾ ಅಥವಾ ಟ್ರಂಪ್ ಏನಾದರೂ ಭಾರತಕ್ಕೆ ಹೆಚ್ಚು ಒತ್ತಡವನ್ನು ಹೇರ್ತಾರಾ, ಈ ಬಗ್ಗೆ ಗೊಂದಲ ನಿರ್ಮಾಣ ಆಗಿತ್ತು. ಇದಾಗ್ತಿದ್ದ ಹಾಗೆ ಅಮೆರಿಕದಿಂದ ಒಂದು ದೃಶ್ಯ ರಿಲೀಸ್ ಆಗುತ್ತೆ. ಅದರಲ್ಲಿ ಮೋದಿ ಅವರನ್ನು ಸ್ವಾಗತ ಮಾಡೋದಕ್ಕೆ ಟ್ರಂಪ್ ಬಂದೇ ಇರಲಿಲ್ಲ. ಇದು ಕೂಡ ಒಂದಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು. ಹಾಗಾದ್ರೆ ಟ್ರಂಪ್ ಭಾರತದ ವಿರುದ್ಧ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳನ್ನು ಮೂಡಿಸಿತ್ತು. ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರ ಭೇಟಿ ಆರಂಭವಾಗಿದ್ದೇ ಒಂದು ರೀತಿಯಲ್ಲಿ, ಅಂತ್ಯವಾಗಿದ್ದೇ ಇನ್ನೊಂದು ರೀತಿಯಲ್ಲಿ. ಈ ವಿಡಿಯೋದಲ್ಲಿ ನಿಮಗೆ ಟ್ರಂಪ್ ಯಾವುದಕ್ಕೆ ಒಪ್ಪಿದ್ರು, ಯಾವುದಕ್ಕೆ ಒಪ್ಪಿಲ್ಲ, ಭಾರತಕ್ಕೆ ಯಾವ್ದು ಲಾಭ ಆಗುತ್ತೆ, ಯಾವ್ದು ನಷ್ಟ ಆಗುತ್ತೆ, ನರೇಂದ್ರ ಮೋದಿ ಮತ್ತು ಟ್ರಂಪ್ ಅವರ ಭೇಟಿಯ ಇಂಚಿಂಚು ಮಾಹಿತಿಯನ್ನ ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ನ 2 ದಿನದ ಪ್ರವಾಸವನ್ನು ಮುಗಿಸಿ ನೇರವಾಗಿ ಅಮೆರಿಕಕ್ಕೆ ಹೋಗ್ತಾರೆ. ಅಮೆರಿಕಕ್ಕೆ ಹೋದ ತಕ್ಷಣ ತುಳಸಿ ಗ್ಯಾಬರ್ಡ್ ಅವರನ್ನ ಭೇಟಿ ಆಗ್ತಾರೆ. ಅನಂತರ ವಿವೇಕ್ ರಾಮಸ್ವಾಮಿಯನ್ನ ಭೇಟಿಯಾಗಿದ್ರು, ಇಲಾನ್ ಮಾಸ್ಕ್ ಅವರನ್ನ ಭೇಟಿಯಾಗಿದ್ರು. ಎಲ್ಲ ಭೇಟಿಗಳು ಕೂಡ ಬಹಳ ಆಶಾದಾಯಕವಾಗೇ ಇದ್ದು. ನರೇಂದ್ರ ಮೋದಿ ಅವರು ಈ ಎಲ್ಲ ನಾಯಕರನ್ನ ಭೇಟಿಯಾದ ಸಂದರ್ಭದ ಫೋಟೋಗಳೇನು ಹೊರಗೆ ಬಂದ್ವಲ್ಲ, ಅದೆಲ್ಲವೂ ಕೂಡ ನ್ಯಾಚುರಲ್ ಆಗಿ ಇತ್ತು. ಆದ್ರೆ ಒಂದು ವಿಡಿಯೋ ರಿಲೀಸ್ ಆಗುತ್ತೆ, ಅದು ಸ್ವಲ್ಪ ಆತಂಕವನ್ನ ಹುಟ್ಟು ಹಾಕಿತ್ತು. ಟ್ರಂಪ್ ಅವರೇನಾದ್ರೂ ಭಾರತದ ವಿರುದ್ಧ ಮುನಿಸಿಕೊಂಡಿದ್ದಾರಾ, ಭಾರತದ ವಿರುದ್ಧ ಒತ್ತಡವನ್ನ ಹೇರೋದಕ್ಕೆ ಈ ತಂತ್ರವನ್ನ ಮಾಡ್ತಾ ಇದ್ದಾರಾ, ಈ ಪ್ರಶ್ನೆಯನ್ನ ಕೆಲ ಕ್ಷಣಗಳ ಕಾಲ ಹುಟ್ಟು ಹಾಕಿತ್ತು. ಅದೇನು ಕೇಳಿದ್ರೆ, ನರೇಂದ್ರ ಮೋದಿ ಅವರು ಟ್ರಂಪ್ ಅವರನ್ನ ಭೇಟಿಯಾಗೋದಕ್ಕೋಸ್ಕರವಾಗಿ ವೈಟ್ ಹೌಸ್ಗೆ ಹೋಗ್ತಾರೆ. ಸಾಮಾನ್ಯವಾಗಿ ವೈಟ್ ಹೌಸ್ ನಲ್ಲಿ ಏನಾಗುತ್ತೆ, ಟ್ರಂಪ್ ಅವರು ಅಲ್ಲಿ ಹಾಜರಿರುತ್ತಾರೆ, ಬಂದಂತಹ ನಾಯಕರನ್ನ ವೆಲ್ಕಮ್ ಮಾಡ್ಕೊಳ್ತಾರೆ. ಎಲ್ಲರನ್ನೂ ವೆಲ್ಕಮ್ ಮಾಡ್ತಾರೆ ಅಂತಿಲ್ಲ, ತೀರಾ ಆತ್ಮೀಯವಾದಂತವರನ್ನ ಅವರು ವೆಲ್ಕಮ್ ಮಾಡ್ತಾರೆ. ಅದೊಂದು ಸಂಪ್ರದಾಯ ಅಮೆರಿಕದಲ್ಲಿದೆ. ಆದ್ರೆ ನರೇಂದ್ರ ಮೋದಿ ಅವರು ವೈಟ್ ಹೌಸ್ಗೆ ಹೋದಂತಹ ಸಂದರ್ಭದಲ್ಲಿ ಒಂದು ವಿಡಿಯೋ ರಿಲೀಸ್ ಆಗುತ್ತೆ. ಅದು ಭಾರತದಿಂದ ರಿಲೀಸ್ ಆದಂತಹ ವಿಡಿಯೋ. ಅಂದ್ರೆ ನಮ್ಮ ಪ್ರಧಾನಿಗಳ ಜೊತೆಗೆ ಹೋದಂತಹ ಮೀಡಿಯಾ ಟೀಮ್ ಏನಿತ್ತು, ಅವರು ರಿಲೀಸ್ ಮಾಡಿದಂತಹ ವಿಡಿಯೋ ಆಗಿತ್ತು. ಆ ವಿಡಿಯೋ ಹೇಗಿತ್ತು ಅಂತಂದ್ರೆ, ನರೇಂದ್ರ ಮೋದಿ ಅವರು ಇದ್ದಂತಹ ಕಾರು ವೈಟ್ ಹೌಸ್ ಅನ್ನ ಪ್ರವೇಶ ಮಾಡುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಟ್ರಂಪ್ ಹಾಜರಿರೋದಿಲ್ಲ, ಬದಲಾಗಿ ವೈಟ್ ಹೌಸ್ ನ ಒಬ್ಬ ಅಧಿಕಾರಿ ಹಾಜರಿರ್ತಾರೆ. ಅವರು ನರೇಂದ್ರ ಮೋದಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾರೆ. ಈ ವಿಡಿಯೋ ಮೊದಲಿಗೆ ಹೊರಗೆ ಬಂದಿತ್ತು. ಆ ಸಂದರ್ಭದಲ್ಲಿ ನನಗೂ ಕೂಡ ಆಶ್ಚರ್ಯ ಆಗಿತ್ತು, ಯಾಕೆ ಟ್ರಂಪ್ ಅವರು ನರೇಂದ್ರ ಮೋದಿ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಬಂದಿಲ್ಲ, ಇದು ಭಾರತದ ಮೇಲೆ ಒತ್ತಡ ಹೇರುವಂತಹ ಟ್ರಂಪ್ ಅವರ ಪ್ರಯತ್ನವಾ ಅಂತ ಅನಿಸಿತ್ತು. ಆದ್ರೆ ಮಿತ್ರರೇ, ಅದಾದ ಕೆಲವೇ ಕ್ಷಣಗಳಲ್ಲಿ ಅಮೆರಿಕದಿಂದ ಒಂದು ವಿಡಿಯೋ ರಿಲೀಸ್ ಆಗುತ್ತೆ. ಟ್ರಂಪ್ ಅವರು ನರೇಂದ್ರ ಮೋದಿ ಅವರು ಬಂದಂತಹ ಸಂದರ್ಭದಲ್ಲಿ ಅಲ್ಲೇ ಎದುರುಗಡೆ ತನ್ನ ಎಲ್ಲಾ ನೂತನ ಕ್ಯಾಬಿನೆಟ್ ಸದಸ್ಯರೊಂದಿಗೆ, ಅಂದ್ರೆ ಎಲ್ಲ ಮಂತ್ರಿಗಳು ಅಂತ ನಾವೇನು ಭಾರತದಲ್ಲಿ ಕರಿತೀವಿ, ಅದೇ ರೀತಿಯ ಕ್ಯಾಬಿನೆಟ್ ಸದಸ್ಯರ ಜೊತೆಗೆ ಟ್ರಂಪ್ ಅವರು ಹಾಜರಿರುತ್ತಾರೆ. ಟ್ರಂಪ್ ಅವರು ನರೇಂದ್ರ ಮೋದಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾರೆ. ವೆಲ್ಕಮ್ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಟ್ರಂಪ್ ಅವರು ಆಡಿದಂತಹ ಒಂದು ಮಾತಿದೆಯಲ್ಲ, ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಭಾರತದ ಮೇಲಾಗ್ಲಿ ಅಥವಾ ನರೇಂದ್ರ ಮೋದಿ ಅವರ ಮೇಲಾಗ್ಲಿ ಟ್ರಂಪ್ ಅವರಿಗೆ ಯಾವುದೇ ಸಿಟ್ಟಿಲ್ಲ ಅನ್ನುವಂಥದ್ದು ಅಲ್ಲಿ ಕನ್ಫರ್ಮ್ ಆಯಿತು. ಟ್ರಂಪ್ ಅವರು ಏನು ಹೇಳ್ತಾರೆ, ಮೋದಿ ಅವರ ಕೈ ಕುಲುಕಿದ ತಕ್ಷಣ ಐ ಮಿಸ್ ಯು ಲಾಟ್, ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ನಾವು ಈ ಪದವನ್ನ ಯಾವಾಗ ಬಳಸ್ತೀವಿ, ನಮಗೆ ತೀರಾ ಹತ್ತಿರ ಇರುವಂತಹ ಅಥವಾ ಬಹಳ ವರ್ಷದ ಮಿತ್ರನಿಗೆ ಮಾತ್ರ ನಾವು ಈ ಪದವನ್ನ ಬಳಸ್ತೀವಿ. ನಾವು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ವಿ, ನೀವಿಷ್ಟು ದಿನದಿಂದ ನನಗೆ ಸಿಕ್ಕಿರಲಿಲ್ಲ, ಹೀಗಲ್ಲ ನಾವು ಹೇಳ್ತೀವಲ್ಲ. ಅದೇ ರೀತಿಯಾಗಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳ್ತಾರೆ, ನರೇಂದ್ರ ಮೋದಿ ಅವರೇ, ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ. ಆಗ ಕನ್ಫರ್ಮ್ ಆಗುತ್ತೆ, ಮೋದಿ ಮತ್ತು ಟ್ರಂಪ್ ನಡುವೆ ಯಾವುದೇ ರೀತಿಯಲ್ಲೂ ಮುನಿಸಿಲ್ಲ, ಭಾರತದ ಮೇಲೆ ಟ್ರಂಪ್ಗೆ ಯಾವುದೇ ರೀತಿಯಲ್ಲೂ ಸಿಟ್ಟಿಲ್ಲ, ಎಲ್ಲವೂ ನಾರ್ಮಲ್ ಆಗಿದೆ ಅಂತ. ಅದಾದ ಬಳಿಕ ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರ ಜೊತೆಗೆ ಒಂದಷ್ಟು ಮಾತುಕತೆ ಆಗುತ್ತೆ, ಅಲ್ಲೊಂದಷ್ಟು ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ. ಅದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಟ್ರಂಪ್ ಭಾರತಕ್ಕೆ ಹೆಚ್ಚು ಅಪಾಯಕಾರಿಯಾಗಿ ಪರಿಣಮಿಸೋದಿಲ್ಲ ಅನ್ನುವಂಥದ್ದು ಖಾತ್ರಿ ಕೂಡ ಆಗುತ್ತೆ. ಅದೇನು ಕೇಳಿದ್ರೆ, ಮೊದಲನೇದಾಗಿ ಟ್ರಂಪ್ ಅವರು ನಮಸ್ತೆ ಟ್ರಂಪ್ನ ಒಂದು ಪುಸ್ತಕವನ್ನು ಮಾಡಿ ನರೇಂದ್ರ ಮೋದಿ ಅವರಿಗೆ ತೋರಿಸ್ತಾರೆ. ಅದನ್ನು ಗಿಫ್ಟ್ ಆಗಿ ಕೊಡ್ತಾರೆ. ನಮಸ್ತೆ ಟ್ರಂಪ್ ನಿಮಗೆಲ್ಲ ಗೊತ್ತು, ಈ ಹಿಂದೆ ಟ್ರಂಪ್ ಅವರು ಮೊದಲ ಬಾರಿ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಗುಜರಾತ್ಗೆ ಬಂದಿರ್ತಾರೆ. ಗುಜರಾತ್ನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ಆಯೋಜನೆ ಮಾಡಿರ್ತಾರೆ. 1,00,000ಕ್ಕೂ ಹೆಚ್ಚು ಮಂದಿ ಅದರಲ್ಲಿ ಭಾಗಿಯಾಗಿರ್ತಾರೆ. ಅಷ್ಟು ಜನರನ್ನ ಉದ್ದೇಶಿಸಿ ಟ್ರಂಪ್ ಭಾಷಣವನ್ನು ಕೂಡ ಮಾಡಿರ್ತಾರೆ. ಆ ಕಾರ್ಯಕ್ರಮದ ಬಗ್ಗೆ ಟ್ರಂಪ್ ಈ ಹಿಂದೆಯೇ ಅನೇಕ ಬಾರಿ ಪ್ರಸ್ತಾಪ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ನನಗೆ ಬಹಳ ಖುಷಿ ಪಡಿಸಿದ್ರು ಅಂತ. ಅದರ ಒಂದು ಆಲ್ಬಮ್ ಅನ್ನ ಮಾಡಿ ನರೇಂದ್ರ ಮೋದಿ ಅವರಿಗೆ ತೋರಿಸ್ತಾರೆ. ಅಲ್ಲೇ ಗೊತ್ತಾಗುತ್ತೆ ಟ್ರಂಪ್ ಅವರಿಗೆ ನಮಸ್ತೆ ಟ್ರಂಪ್ ಕಾರ್ಯಕ್ರಮ ಎಷ್ಟು ಖುಷಿ ಕೊಟ್ಟಿದೆ ಅಂತ. ಅದಾಗ್ತಿದ್ದ ಹಾಗೆ ಮಿತ್ರರೇ, ವೈಟ್ ಹೌಸ್ ನಲ್ಲಿ ನರೇಂದ್ರ ಮೋದಿ ಅವರು ಒಂದು ಸಹಿ ಹಾಕುವಂತ ಕಾರ್ಯಕ್ರಮ ಇರುತ್ತೆ. ಆ ಸಂದರ್ಭವೂ ಕೂಡ ಬಹಳ ಒಂದು ಆಶ್ಚರ್ಯಕರ ಸನ್ನಿವೇಶಕ್ಕೆ ಕಾರಣವಾಗ್ಬಿಡುತ್ತೆ. ನಿಮ್ಗೆಲ್ಲ ಗೊತ್ತು, ನೆತನ್ಯಾಹು ಅವರು
ಟ್ರಂಪ್ ಅವರನ್ನ ಭೇಟಿಯಾಗಿದ್ರು. ಆ ಸಂದರ್ಭದಲ್ಲಿ ಟ್ರಂಪ್ ಅವರು ನೆತನ್ಯಾಹುಗೆ ಚೇರ್ ಅನ್ನು ಅಡ್ಜಸ್ಟ್ ಮಾಡಿಕೊಟ್ಟಿದ್ರು. ಸಾಮಾನ್ಯವಾಗಿ ಒಬ್ಬ ದೊಡ್ಡ ನಾಯಕನಿಗೆ PA ಯಾವ ರೀತಿಯಾಗಿ ಚೇರ್ ಅನ್ನು ಅಡ್ಜಸ್ಟ್ ಮಾಡಿಕೊಡ್ತಾರೋ ಅದೇ ರೀತಿಯಾಗಿ ಟ್ರಂಪ್ ಅವರು ನೆತನ್ಯಾಹು ಅವರ ಚೇರ್ ಅನ್ನು ಸರಿಸಿ ಅವರು ಕೂರೋದಕ್ಕೆ ಸಹಕಾರ ಮಾಡಿದ್ರು. ಅವರು ಹೇಳುವಂತಹ ಸಂದರ್ಭದಲ್ಲೂ ಕೂಡ ಆ ಚೇರ್ ಅನ್ನು ಎಳೆದು ಅವರಿಗೆ ಸಹಕಾರವನ್ನು ಕೊಟ್ಟಿದ್ರು. ಈ ದೃಶ್ಯ ವಿಶ್ವಮಟ್ಟದಲ್ಲೇ ವೈರಲ್ ಆಗಿತ್ತು. ನೆತನ್ಯಾಹು ಮತ್ತು ಟ್ರಂಪ್ ನಡುವಿನ ಸ್ನೇಹ ಎಷ್ಟು ಗಾಢವಾಗಿದೆ ಅಂತ. ಈಗ ನರೇಂದ್ರ ಮೋದಿ ಅವರಿಗೂ ಕೂಡ ಸಹಿ ಹಾಕುವಂತ ಸಂದರ್ಭದಲ್ಲಿ ಟ್ರಂಪ್ ಅವರು ಅದೇ ರೀತಿಯಾಗಿ ಚೇರ್ ಅನ್ನು ಅಡ್ಜಸ್ಟ್ ಮಾಡ್ತಾರೆ. ಅವ್ರು ಕೂರೋದಕ್ಕೆ ಸಹಾಯ ಮಾಡ್ತಾರೆ. ಅವ್ರು ಹೇಳೋದಕ್ಕೂ ಕೂಡ ಆ ಚೇರ್ ಅನ್ನು ಸರಿಸಿ ಸಹಾಯವನ್ನು ಮಾಡ್ತಾರೆ. ಒಬ್ಬ PA ಯಾವ ರೀತಿಯಾಗಿ ಕೆಲಸ ಮಾಡ್ತಾರೋ ಅದೇ ರೀತಿಯಾಗಿ ಟ್ರಂಪ್ ಅವರು ನರೇಂದ್ರ ಮೋದಿ ಅವರಿಗೆ ಚೇರ್ ಅನ್ನು ಸರಿಸ್ತಾರೆ. ಮಿತ್ರರೇ, ಇಲ್ಲಿ ಟ್ರಂಪ್ ಅವರು PA ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಇದನ್ನೆಲ್ಲ ನಾವು ಯಾವಾಗ ಮಾಡ್ತೀವಿ ಹೇಳಿ? ನಮಗೆ ಆ ವ್ಯಕ್ತಿ ತೀರಾ ಆತ್ಮೀಯನಾಗಿದ್ದಂತಹ ಸಂದರ್ಭದಲ್ಲಿ ಮಾತ್ರ. ಇಲ್ಲದೆ ಹೋದ್ರೆ ಯೋಚನೆ ಮಾಡಿ, ಟ್ರಂಪ್ಗೆ ಭಾರತದಿಂದ ಏನಾಗಬೇಕಾಗಿದೆ ಅಥವಾ ಇಸ್ರೇಲ್ನಿಂದ ಏನಾಗಬೇಕಾಗಿದೆ? ಟ್ರಂಪ್ ಅಮೆರಿಕದ ಅಧ್ಯಕ್ಷ, ವಿಶ್ವದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ. ಅವರು ಯಾರಿಗೋ ಚೇರ್ ರೆಡಿ ಮಾಡಿಕೊಡ್ಬೇಕಾ? ಅಥವಾ ಇನ್ಯಾವುದೋ ದೇಶದ ನಾಯಕ ಬಂದಂತಹ ಸಂದರ್ಭದಲ್ಲಿ ಅಷ್ಟೊಂದು ಆತ್ಮೀಯವಾಗಿ ನಡೆದುಕೊಳ್ಬೇಕಾ? ಏನೂ ಇಲ್ಲ. ತನ್ನ ದರ್ಪವನ್ನು ತೋರಿಸಬಹುದು, ತನ್ನ ದಾಷ್ಟ್ರ್ಯವನ್ನು ತೋರಿಸಬಹುದು. ಇನ್ನೊಬ್ಬ ನಾಯಕನನ್ನು ಭೇಟಿಯಾದಂತಹ ಸಂದರ್ಭದಲ್ಲಿ ತನ್ನ ಗತ್ತು ಗಾಂಭೀರ್ಯವನ್ನು ಪ್ರದರ್ಶನ ಮಾಡಬಹುದು. ಆದರೆ ಟ್ರಂಪ್ ಹಾಗೆ ಮಾಡಲಿಲ್ಲ. ನರೇಂದ್ರ ಮೋದಿ ಅವರ ಜೊತೆಗೆ ಅತ್ಯಂತ ಆತ್ಮೀಯವಾಗಿ ನಡೆದುಕೊಂಡ್ರು. ನಮ್ಮಿಬ್ಬರ ಸಂಬಂಧ ಇದೆಯಲ್ಲ, ಬಹಳ ವರ್ಷದ ಸಂಬಂಧ, ಬಹಳ ಗಟ್ಟಿಯಾದಂತಹ ಸ್ನೇಹ ಅಂತ ಜಗತ್ತಿಗೆ ಸಾರಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ರು. ಹಾಗಂತ ಟ್ರಂಪ್ ಅವರಿಂದ ಇಷ್ಟೆಲ್ಲ ಆತ್ಮೀಯತೆ ಸಿಕ್ಬಿಡ್ತಲ್ಲ, ಭಾರತವನ್ನ ಟ್ರಂಪ್ ಅವರು ಟ್ಯಾರಿಫ್ ಇಂದ ಮುಕ್ತಗೊಳಿಸ್ಬಿಟ್ರ ಕೇಳಿದ್ರೆ ಇಲ್ಲ. ಅದೆಲ್ಲ ಆಗ್ತಿದ್ದ ಹಾಗೆ ಇಬ್ಬರು ನಾಯಕರು ಜಂಟಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಟ್ರಂಪ್ ಅವರಿಗೆ ಕೇಳಲಾಗುತ್ತೆ. ಅದಕ್ಕೆ ಟ್ರಂಪ್ ಕೊಟ್ಟಂತಹ ಉತ್ತರಗಳಿದೆಯಲ್ಲ, ಬಹಳ ಆಶ್ಚರ್ಯವನ್ನ ಹುಟ್ಟು ಹಾಕಿದಂತಹ ಉತ್ತರಗಳು. ಮೊದಲನೇದಾಗಿ ಟ್ರಂಪ್ ಭಾರತಕ್ಕೊಂದು ಭರವಸೆ ಕೊಡ್ತಾರೆ. ನಿಮಗೆ ಯಾವ್ಯಾವ ಕ್ರಿಮಿನಲ್ಗಳು ಅಮೆರಿಕದಿಂದ ಬೇಕಾಗಿದ್ದಾರೋ ಅವ್ರನ್ನೆಲ್ಲ ನಾವು ಹಸ್ತಾಂತರ ಮಾಡ್ತೀವಿ. ಮುಖ್ಯವಾಗಿ ತಹವೂರ್ ರಾಣಾ, ಈತ ಕೆನಡಾದ ಪ್ರಜೆ, ಅಮೆರಿಕದಲ್ಲಿ ನೆಲೆಸಿದ್ದಾನೆ. 26/11 ದಾಳಿ ಏನಿದೆ, ಮುಂಬೈ ದಾಳಿ ಇದೆಯಲ್ಲ, ಇದರ ಪ್ರಮುಖ ರೂವಾರಿಗಳಲ್ಲಿ ಈತ ಕೂಡ ಒಬ್ಬ. ಈತನನ್ನು ನಾವು ಭಾರತಕ್ಕೆ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿ ಟ್ರಂಪ್ ಒಪ್ಕೊಂಡಿದ್ದಾರೆ. ಜೊತೆಗೆ ಖಲಿಸ್ತಾನಿಗಳ ವಿಚಾರದಲ್ಲೂ ಕೂಡ ಟ್ರಂಪ್ ಅವರು ಭಾರತಕ್ಕೆ ಭರವಸೆ ಕೊಟ್ಟಿದ್ದಾರೆ. ನಮ್ಮ ನೆಲದಲ್ಲಿ ಅಂತಹದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ. ಇದು ಭಾರತಕ್ಕೆ ಟ್ರಂಪ್ ಅವರಿಂದ ಸಿಕ್ಕಂತಹ ಅತಿ ದೊಡ್ಡ ಭರವಸೆ. ಎರಡನೇದಾಗಿ ಮಿತ್ರರೇ, ಬಹಳ ಇಂಟ್ರೆಸ್ಟಿಂಗ್ ವಿಚಾರವೊಂದು ನಡೆಯುತ್ತೆ. ಬಾಂಗ್ಲಾದ ವಿಚಾರದಲ್ಲೂ ಕೂಡ ಟ್ರಂಪ್ ಅವರಿಗೆ ಪ್ರಶ್ನೆ ಕೇಳಲಾಗುತ್ತೆ. ಬಾಂಗ್ಲಾದಲ್ಲಿ ಅಮೆರಿಕದ ಡೀಪ್ ಸ್ಟೇಟ್ ಆಕ್ಟಿವ್ ಆಗಿದೆ. ಸೊರೋಸ್ ಮತ್ತು ಈ ಹಿಂದಿದ್ದಂತಹ ಬೈಡನ್ ಸರ್ಕಾರ ಬಾಂಗ್ಲಾದಲ್ಲಿ ಮೊಹಮ್ಮದ್ ಯುನಿಸ್ನ ಸರ್ಕಾರವನ್ನು ಸ್ಥಾಪನೆ ಮಾಡಿದೆ. ಈ ವಿಚಾರದಲ್ಲಿ ನಿಮ್ಮ ನಿರ್ಧಾರ ಏನು ಅಂತ ಅವರಿಗೊಂದು ಪ್ರಶ್ನೆ ಕೇಳಲಾಗುತ್ತೆ. ಆಗ ಟ್ರಂಪ್ ಅವರು ಒಂದೇ ಮಾತಿಗೆ ಹೇಳ್ತಾರೆ, ಅದನ್ನೆಲ್ಲ ನರೇಂದ್ರ ಮೋದಿ ಅವರು ನೋಡ್ಕೊಳ್ತಾರೆ, ಬಾಂಗ್ಲಾದೇಶವನ್ನು ನರೇಂದ್ರ ಮೋದಿ ಅವರು ಹ್ಯಾಂಡಲ್ ಮಾಡಿಬಿಡ್ತಾರೆ ಅಂತ ಹೇಳಿ ಟ್ರಂಪ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಮಿತ್ರರೇ, ಇದು ಬಹಳ ದೊಡ್ಡ ಸ್ಟೇಟ್ಮೆಂಟ್. ಯಾಕಿದು ಅಷ್ಟೊಂದು ಮಹತ್ವವನ್ನು ಪಡೆದುಕೊಳ್ತು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಬಾಂಗ್ಲಾ ವಿಚಾರದಲ್ಲಿ ಭಾರತ ಏನೇ ತೀರ್ಮಾನ ಕೈಗೊಂಡ್ರೂ ಕೂಡ ಅಮೆರಿಕ ಅದರ ಬೆನ್ನಿಗಿರುತ್ತೆ. ಅಂದ್ರೆ ಒಂದು ವೇಳೆ ಭಾರತ ಏನಾದರೂ ಬಾಂಗ್ಲಾದೇಶದ ಮೇಲೆ ಇನ್ ವರ್ಸ್ಟ್ ಕಂಡೀಷನ್ ನಲ್ಲಿ ಯುದ್ಧ ಮಾಡ್ತು ಅಂತ ಅಂದುಕೊಳ್ಳಿ, ಅಮೆರಿಕ ಅದನ್ನು ವಿರೋಧಿಸೋದಿಲ್ಲ. ಬಾಂಗ್ಲಾದ ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ಏನೇ ತೀರ್ಮಾನ ಕೈಗೊಂಡ್ರೂ ಕೂಡ ಅದಕ್ಕೆ ಟ್ರಂಪ್ ಅವರು ಸಾಥ್ ಕೊಡ್ತಾರೆ. ಆ ರೀತಿಯ ಭರವಸೆ ನರೇಂದ್ರ ಮೋದಿ ಅವರಿಗೆ ಸಿಕ್ಕಿದೆ. ಇಡೀ ಬಾಂಗ್ಲಾದೇಶದ ಮ್ಯಾಟರ್ಸ್ ಏನಿದೆ ಅದನ್ನು ನರೇಂದ್ರ ಮೋದಿ ಅವರೇ ಹ್ಯಾಂಡಲ್ ಮಾಡ್ತಾರೆ, ಅವರಿಗೆ ಆ ಸಾಮರ್ಥ್ಯ ಇದೆ ಅಂತ ಟ್ರಂಪ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಇದು ಬಾಂಗ್ಲಾದೇಶದ ಮೇಲೆ ಸಹಜವಾಗಿ ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ. ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ರಕ್ಷಣೆ ಇರಬಹುದು, ಬಾಂಗ್ಲಾದೇಶದಲ್ಲಿ ಪುನಃ ಪ್ರಜಾಪ್ರಭುತ್ವ ಸರ್ಕಾರವನ್ನು ಸ್ಥಾಪನೆ ಮಾಡೋದಿರಬಹುದು, ಅಥವಾ ಭಾರತದ ಗಡಿ ಸುರಕ್ಷತೆಯ ವಿಚಾರವಾಗಿ ಕೇಂದ್ರ ಸರ್ಕಾರ ಕೈಗೊಳ್ಳುವಂತಹ ನಿರ್ಧಾರಗಳಿರಬಹುದು. ಇದೆಲ್ಲದರ ಮೇಲೆ ಟ್ರಂಪ್ ಅವರ ಈ ಒಂದು ಸ್ಟೇಟ್ಮೆಂಟ್ ಪರಿಣಾಮವನ್ನು ಬೀರುತ್ತೆ. ಭಾರತಕ್ಕೆ ಇದೂ ಸಹ ಟ್ರಂಪ್ ಅವರು ಕೊಟ್ಟಂತಹ ಒಂದು ದೊಡ್ಡ ಗಿಫ್ಟ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲದೆ ಹೋದ್ರೆ ಯೋಚನೆ ಮಾಡಿ ಮಿತ್ರರೇ, ಬಾಂಗ್ಲಾದೇಶದ ವಿಚಾರದಲ್ಲಿ ಭಾರತ ಏನಾದರೂ ಕ್ರಮ ಕೈಗೊಳ್ಳೋದು ಕೊಟ್ಟರೆ ಅಮೆರಿಕ ಒತ್ತಡ ಹಾಕುವಂತಹ ಸನ್ನಿವೇಶ ಇದ್ರೆ, ಒಂದು ವೇಳೆ ಬೈಡನ್ ಸರ್ಕಾರ ಇದ್ರೆ ಇದೇ ಆಗ್ತಾ ಇತ್ತು. ಭಾರತ ಏನೇ ಎಕ್ಸ್ಟ್ರೀಮ್ ಸ್ಟೆಪ್ಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಬಾಂಗ್ಲಾದಲ್ಲಿ ಕೂತಿರುವಂತಹದ್ದು ಬೈಡನ್ಗೆ ಬೇಕಾದಂತಹ ಪ್ರಧಾನಮಂತ್ರಿ ಆಗಿದ್ದ. ಈಗ ಟ್ರಂಪ್ಗೆ ಬಾಂಗ್ಲಾದೇಶದ ಮ್ಯಾಟರ್ಸ್ ನಲ್ಲಿ ಯಾವುದೇ ರೀತಿ ಆಸಕ್ತಿ ಇಲ್ಲ. ಅವರ ಸ್ಟೇಟ್ಮೆಂಟ್ ಹೇಗಿದೆ ಅಂತಂದ್ರೆ, ನಿಮಗೆ ಮೊಹಮ್ಮದ್ ಯೂನಿಸ್ ಬೇಡವಾ, ಕಿತ್ತು ಬಿಸಾಕಿ, ಮೋದಿ ಅವರೇ ನೀವೇನ್ ಬೇಕಾದರೂ ನಿರ್ಧಾರ ಕೈಗೊಳ್ಳಿ ಅನ್ನುವ ಅರ್ಥದಲ್ಲಿ ಟ್ರಂಪ್ ಮಾತನಾಡಿದ್ದಾರೆ. ಇನ್ನು ಈ ಉಭಯ ನಾಯಕರ ಭೇಟಿಯ ಸಂದರ್ಭದಲ್ಲಿ ಭಾರತಕ್ಕೆ ಒಳಿತಾಗುವಂತಹ ಮಾತುಗಳನ್ನು ಮಾತ್ರ ಟ್ರಂಪ್ ಹೇಳಿದ್ರ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಕೆಲ ವಿಚಾರದಲ್ಲಿ ಟ್ರಂಪ್ ಅವರು ತುಂಬಾ ಟಫ್ ಆಗಿ ಮಾತನಾಡಿದ್ದಾರೆ. ಅದೇನು ಕೇಳಿದ್ರೆ, ಟ್ಯಾರಿಫ್ ವಿಚಾರವಾಗಿ ಟ್ರಂಪ್ ಅವರಿಗೆ ಪ್ರಶ್ನೆ ಕೇಳಲಾಗುತ್ತೆ. ಈ ಹಿಂದಿನಿಂದಲೂ ಕೂಡ ಭಾರತದ ವಿರುದ್ಧವಾಗಿ ನೀವು ಟ್ಯಾರಿಫ್ ವಿಚಾರದಲ್ಲಿ ಅಸಮಾಧಾನವನ್ನು ಹೊಂದಿದ್ರಿ, ಈಗ ನಿಮ್ಮ ನಿರ್ಧಾರ ಏನು ಅಂತ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ. ಆಗ ಟ್ರಂಪ್ ಅವರು ಹೇಳ್ತಾರೆ, ಭಾರತವನ್ನು ನಾನು ಸ್ಪೆಷಲ್ ಆಗಿ ಈ ವಿಚಾರದಲ್ಲಿ ಟ್ರೀಟ್ ಮಾಡೋದಿಲ್ಲ. ಭಾರತ ನಮ್ಮ ವಸ್ತುಗಳ ಮೇಲೆ ಎಷ್ಟು ಟ್ಯಾರಿಫ್ ಅನ್ನು ವಿಧಿಸುತ್ತೋ ಅಷ್ಟೇ ಟ್ಯಾರಿಫ್ ಅನ್ನು ನಾವು ಭಾರತದ ವಸ್ತುಗಳ ಮೇಲೆ ವಿಧಿಸ್ತೀವಿ. ಹೀಗಂತ ಟ್ರಂಪ್ ಒಂದೇ ಮಾತಲ್ಲಿ ಹೇಳ್ತಾರೆ. ಅದಕ್ಕೆ ಅವರು ಚಿಕ್ಕದಾಗಿ ವಿವರಣೆಯನ್ನು ಕೂಡ ಕೊಡ್ತಾರೆ. ಭಾರತ ತನ್ನದೇ ಆದಂತಹ ಕೆಲವು ಸನ್ನಿವೇಶಕ್ಕೆ ಒಳಗಾಗಿ ಟ್ಯಾರಿಫ್ ಅನ್ನು ವಿಧಿಸುತ್ತೆ. ಅದಕ್ಕೆ ಪ್ರತಿಯಾಗಿ ನಾವು ಕೂಡ ಭಾರತದ ವಸ್ತುಗಳಿಗೆ ಟ್ಯಾರಿಫ್ ಅನ್ನು ವಿಧಿಸ್ತೀವಿ. ಅವರು ₹1 ಟ್ಯಾರಿಫ್ ಹಾಕಿದ್ರೆ ನಾವು ಕೂಡ ₹1 ಟ್ಯಾರಿಫ್ ಹಾಕ್ತೀವಿ, ಹೆಚ್ಚಿಗೆಯನ್ನು ಹಾಕೋದಿಲ್ಲ. ಇದು ನಮ್ಮ ನೀತಿ. ಹೀಗಂತ ಟ್ರಂಪ್ ಹೇಳ್ತಾರೆ.
ಮಿತ್ರರೇ, ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಹೋಗೋದಕ್ಕೆ ಮುಂಚೆಯೇ ಟ್ರಂಪ್ ಅವರು ಒಂದು ನಿರ್ಧಾರವನ್ನು ಕೈಗೊಂಡಿದ್ರು. ಅದೇನು ಕೇಳಿದ್ರೆ ರೆಸಿಪ್ರೋಕಲ್ ಟ್ಯಾರಿಫ್. ಅದಕ್ಕೆ ಅವರು ಸಹಿ ಹಾಕ್ಬಿಟ್ಟಿದ್ರು. ಈ ರೆಸಿಪ್ರೋಕಲ್ ಟ್ಯಾರಿಫ್ ಅಂತಂದ್ರೆ ಯಾವ ದೇಶ ಎಷ್ಟು ಟ್ಯಾರಿಫ್ ಹಾಕುತ್ತೋ ಅಷ್ಟೇ ಟ್ಯಾರಿಫ್ ಅನ್ನು ಅಮೆರಿಕ ಕೂಡ ವಿಧಿಸುವಂತದ್ದು. ಅದೊಂದು ನಿಯಮ. ಯಾರಿಗೂ ಕೂಡ ಇದರಿಂದ ವಿನಾಯಿತಿ ಇಲ್ಲ. ಭಾರತ ಆಗಲಿ, ಚೈನಾ ಆಗಲಿ, ಅಥವಾ ಅಮೆರಿಕಾಗೆ ಇನ್ನೂ ಅತ್ಯಂತ ಆಪ್ತವಾಗಿರುವಂತಹ ಇಸ್ರೇಲ್ ಆಗಲಿ, ಯಾರಿಗೂ ಕೂಡ ಇದರಿಂದ ವಿನಾಯಿತಿ ಇಲ್ಲ. ಆ ದೇಶದಲ್ಲಿ ಅಮೆರಿಕದ ವಸ್ತುಗಳಿಗೆ ಎಷ್ಟು ಟ್ಯಾರಿಫ್ ಅನ್ನು ಹಾಕ್ತಾರೋ ಅಷ್ಟೇ ಟ್ಯಾರಿಫ್ ಅನ್ನ ಆ ದೇಶದ ವಸ್ತುಗಳಿಗೆ ಅಮೆರಿಕದಲ್ಲಿ ವಿಧಿಸುವಂತಹದ್ದು. ಇದು ಟ್ರಂಪ್ ಅವರ ನೀತಿ. ಇದಕ್ಕೆ ಅವರು ಆಲ್ರೆಡಿ ಸಹಿ ಹಾಕ್ಬಿಟ್ಟಿದ್ರು. ಅದನ್ನ ನರೇಂದ್ರ ಮೋದಿ ಅವರು ಬಂದಂತಹ ಸಂದರ್ಭದಲ್ಲೂ ಕೂಡ ಪುನರುಚ್ಚಾರ ಮಾಡಿದ್ರು. ಇದರ ಜೊತೆಗೆ ಟ್ರಂಪ್ ಅವರು ನರೇಂದ್ರ ಮೋದಿ ಅವರಿಗೆ ನೇರವಾಗಿ ಒಂದು ಆಫರ್ ಕೊಟ್ಟಿದ್ದಾರೆ. F-35 ಯುದ್ಧ ವಿಮಾನ ಜೊತೆಗೆ ಸ್ಟ್ರೈಕರ್ಗಳ ಖರೀದಿ ಹಾಗೂ ರಕ್ಷಣಾ ವಲಯದಲ್ಲಿ ಹೆಚ್ಚು ವ್ಯಾಪಾರವನ್ನು ವೃದ್ಧಿ ಮಾಡಿಕೊಳ್ಳಬೇಕು. ಇದರ ಬಗ್ಗೆ ನೀವು ಗಮನ ಹರಿಸಿ ಅಂತ ಹೇಳಿ ನರೇಂದ್ರ ಮೋದಿ ಅವರಿಗೆ ಹೇಳಿದ್ದಾರೆ. ಅಲ್ಲಿಗೆ F-35 ವಿಚಾರವಾಗಿ ಅಮೆರಿಕದಿಂದ ಭಾರತಕ್ಕೆ ನೇರವಾಗಿ ಆಫರ್ ಸಿಕ್ಕಿದೆ. ಭಾರತ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಯೋಚನೆ ಮಾಡಬೇಕು. ಇದರ ಜೊತೆಗೆ ಟ್ರಂಪ್ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಭಾರತ ಮತ್ತು ಅಮೆರಿಕದ ನಡುವೆ ತೈಲ ಮತ್ತು ಅನಿಲದ ವ್ಯಾಪಾರವನ್ನು ಹೆಚ್ಚು ಮಾಡ್ತೀವಿ. ಕಾರಣ ಏನು ಕೇಳಿದ್ರೆ ನಮಗೆ ಟ್ರೇಡ್ ಡಿಫಿಸಿಟ್ ಇದೆ. ಭಾರತ ಮತ್ತು ಅಮೆರಿಕದ ನಡುವೆ ವಾರ್ಷಿಕವಾಗಿ ಒಂದು $120 ಬಿಲಿಯನ್ ನಷ್ಟು ವ್ಯಾಪಾರ ವ್ಯವಹಾರ ನಡೆದ್ರೆ ಇದರಲ್ಲಿ ಅಮೆರಿಕಾಗೆ $40 ಬಿಲಿಯನ್ ನಷ್ಟು ಟ್ರೇಡ್ ಡಿಫಿಸಿಟ್ ಇದೆ. ಈ ವ್ಯಾಪಾರದ ಕೊರತೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಅಮೆರಿಕ ಏನ್ ಮಾಡುತ್ತೆ ಅಂತಂದ್ರೆ ರಕ್ಷಣಾ ವಲಯದಲ್ಲಿ ಹೆಚ್ಚು ವ್ಯಾಪಾರವನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೆ ಬಯಸುತ್ತೆ. ಅಂದ್ರೆ F-35 ಇರಬಹುದು, ಸ್ಟ್ರೈಕರ್ ವಾಹನಗಳಿರಬಹುದು, ಇಂಥದ್ದನ್ನ ಭಾರತಕ್ಕೆ ರಫ್ತು ಮಾಡೋದಕ್ಕೆ ನಾವು ಆದ್ಯತೆಯನ್ನ ಕೊಡ್ತೀವಿ. ಜೊತೆಗೆ ತೈಲ ಮತ್ತು ಅನಿಲವನ್ನ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮಿಂದ ತರಿಸಿಕೊಳ್ಬೇಕು ಅಂತ ಟ್ರಂಪ್ ಅವರು ಭಾರತಕ್ಕೆ ಒಂದು ರೀತಿಯಲ್ಲಿ ತಾಕೀತು ಮಾಡದಂತಿದೆ. ಮಿತ್ರರೇ, ಈ ಭೇಟಿ ಆದ ಬಳಿಕ ಅಂದ್ರೆ ಟ್ರಂಪ್ ಅವರ ಈ ಸ್ಟೇಟ್ಮೆಂಟ್ ಕೇಳಿದ ಬಳಿಕ ನನಗನ್ಸುತ್ತೆ ಭಾರತ ಸುಖೋಯ್ Su-57 ಅಥವಾ ರಫೇಲ್ ಅನ್ನೇ ಇನ್ನಷ್ಟು ಖರೀದಿ ಮಾಡೋದಾ ಅಥವಾ ಅಮೆರಿಕದ F-35 ಅಂತ ಯೋಚನೆ ಮಾಡ್ತಾ ಇತ್ತಲ್ಲ, ಈಗ ಭಾರತ ಹೆಚ್ಚಾಗಿ ಅಮೆರಿಕದ F-35 ಬಗ್ಗೆ ಯೋಚನೆ ಮಾಡುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು ನಿಚ್ಚಳವಾಗ್ತಾ ಇದೆ. ಯಾಕೆಂದ್ರೆ ನಮಗೆ ಅಮೆರಿಕದ ಸಂಬಂಧವನ್ನು ಬ್ಯಾಲೆನ್ಸ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹೀಗಾಗಿ ನಾವು ಅಮೆರಿಕದ F-35 ಅನ್ನೇ ಸ್ವಲ್ಪ ಸಂಖ್ಯೆಯಲ್ಲಿ 2 ಅಥವಾ 3 ಸ್ಕ್ವಾಡ್ರನ್ ನಷ್ಟು ಅಮೆರಿಕದ ಯುದ್ಧ ವಿಮಾನವನ್ನು ಖರೀದಿ ಮಾಡುವಂತ ಸಾಧ್ಯತೆಗಳಿದೆ. ಓವರ್ ಆಲ್ ಆಗಿ ನೋಡೋದಾದ್ರೆ ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರ ಭೇಟಿ ಏನಿತ್ತು ತೀರಾ ಆತ್ಮೀಯವಾಗಿತ್ತು. ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡುವಂತಹ ನಿಟ್ಟಿನಲ್ಲಿ ಟ್ರಂಪ್ ಅವರು ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ. ಅಂದ್ರೆ ಭಾರತ ಮತ್ತು ಅಮೆರಿಕದ ಸಂಬಂಧ ಏನಿದೆ ಇನ್ ಮುಂದೆ ಅಷ್ಟಾಗಿ ಶೇಕ್ ಆಗೋದಿಲ್ಲ, ಅಥವಾ ಭಾರತದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಅಸ್ಥಿರಗೊಳಿಸುವುದಕ್ಕೆ ಅಮೆರಿಕದ ಯಾವುದೇ ಶಕ್ತಿಯೂ ಕೂಡ ಪ್ರಯತ್ನ ಪಡೋದಿಲ್ಲ ಅನ್ನುವಂಥದ್ದು ಇದರಿಂದ ಖಾತ್ರಿಯಾಗಿದೆ. ಇದು ನರೇಂದ್ರ ಮೋದಿ ಅವರಿಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ಈಗ ಮೋದಿ ಅವರು ಸ್ವಲ್ಪ ಸುಧಾರಿಸಿಕೊಳ್ಳಬೇಕು. ಯಾವುದರಲ್ಲಿ ಅಂತಂದ್ರೆ ಟ್ಯಾರಿಫ್ ವಿಚಾರದಲ್ಲಿ. ಅಮೆರಿಕದಿಂದ ಭಾರತಕ್ಕೆ ಬರುವಂತಹ ವಸ್ತುಗಳಿಗೆ ಮೋದಿ ಸರ್ಕಾರ ಏನಾದರೂ ಟ್ಯಾರಿಫ್ ಅನ್ನು ಕ್ಯಾನ್ಸಲ್ ಮಾಡಿದ್ದೇ ಆದ್ರೆ ಭಾರತಕ್ಕೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗುವುದಿಲ್ಲ. ಒಂದು ವೇಳೆ ನಾವು ಟ್ಯಾರಿಫ್ ಅನ್ನು ಹಾಗೆ ಮುಂದುವರಿಸ್ತೀವಿ ಅಂತಂದ್ರೆ ಅಮೆರಿಕದಿಂದ ಸ್ವಲ್ಪ ಸಮಸ್ಯೆಯನ್ನು ಎದುರಿಸಬೇಕು. ಇದರ ಹೊರತಾಗಿ ಭಾರತಕ್ಕೆ ಎಲ್ಲ ರೀತಿಯಲ್ಲೂ ಟ್ರಂಪ್ ಅವರಿಂದ ಉತ್ತಮವಾದಂತಹ ಭರವಸೆಗಳೇ ಸಿಕ್ಕಿದೆ. ಇನ್ನು ಟ್ರಂಪ್ ಅವರ ಭೇಟಿಯ ಜೊತೆಗೆ ಅಮೆರಿಕದ ಹೊಸ ಸರ್ಕಾರದ ಹೊಸ ಸಚಿವರುಗಳನ್ನು ಕೂಡ ನರೇಂದ್ರ ಮೋದಿ ಅವರು ಭೇಟಿಯಾದರು. ಮುಖ್ಯವಾಗಿ ತುಳಸಿ ಗ್ಯಾಬರ್ಡ್, ಅಮೆರಿಕದ ಇಂಟೆಲಿಜೆನ್ಸ್ ವಿಭಾಗದ ಮುಖ್ಯಸ್ಥೆ. ತುಳಸಿ ಗ್ಯಾಬರ್ಡ್ ಮೂಲತಃ ಹಿಂದೂ ಆಗಿರೋದ್ರಿಂದ ಇವರಿಗೆ ಭಾರತದ ಬಗ್ಗೆ, ನರೇಂದ್ರ ಮೋದಿ ಅವರ ಬಗ್ಗೆ ವಿಶೇಷವಾದಂತಹ ಒಲವಿದೆ. ಹೀಗಾಗಿ ಇವರಿಂದ ಭಾರತಕ್ಕೆ ದೊಡ್ಡ ಮಟ್ಟದ ಸಹಕಾರವನ್ನು ನಾವು ನಿರೀಕ್ಷೆ ಮಾಡಬಹುದು. ಹಾಗೆ ಟ್ರಂಪ್ ಸರ್ಕಾರದ NSA ಆಗಿರುವಂತಹ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತಹ ಮೈಕ್ ವಾಲ್ಜ್ ಅವರನ್ನು ಕೂಡ ನರೇಂದ್ರ ಮೋದಿ ಅವರು ಭೇಟಿಯಾಗಿ ಚರ್ಚೆ ಮಾಡಿದ್ರು. ವಿವೇಕ್ ರಾಮಸ್ವಾಮಿ, ರಿಪಬ್ಲಿಕನ್ ಪಕ್ಷದ ನಾಯಕ, ಅವರ ಜೊತೆಗೂ ಕೂಡ ಟ್ರಂಪ್ ಅವರು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನು ಇಲಾನ್ ಮಾಸ್ಕ್ ಅವರನ್ನ ಕೂಡ ನರೇಂದ್ರ ಮೋದಿ ಅವರು ಎರಡೆರಡು ಬಾರಿ ಭೇಟಿಯಾದರು. ಇಲಾನ್ ಮಾಸ್ಕ್ ತನ್ನ ಇಡೀ ಕುಟುಂಬದೊಂದಿಗೆ ಬಂದು ನರೇಂದ್ರ ಮೋದಿ ಅವರನ್ನ ಭೇಟಿಯಾದರು. ಭೇಟಿಯಾದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಇಲಾನ್ ಮಾಸ್ಕ್ ಅವರ ಮಕ್ಕಳಿಗೆ ಒಂದಷ್ಟು ಗಿಫ್ಟ್ ಗಳನ್ನ ಕೊಟ್ಟರು. ಹಾಗೆ ಇಲಾನ್ ಮಾಸ್ಕ್ ಅವರು ನರೇಂದ್ರ ಮೋದಿ ಅವರಿಗೆ ಸ್ಟಾರ್ ಶಿಪ್ ನ ಒಂದು ಮಾಡೆಲ್ ನ ಗಿಫ್ಟ್ ಅನ್ನು ಕೊಟ್ಟರು. ಈ ಸ್ಟಾರ್ ಶಿಪ್ ಇದೆಯಲ್ಲ, ಮನುಷ್ಯರನ್ನ ಮಂಗಳ ಗ್ರಹಕ್ಕೆ ಕಳುಹಿಸುವಂತಹ ಇಲಾನ್ ಮಾಸ್ಕ್ ಅವರ ಒಂದು ಯೋಜನೆ, ಆ ವಾಹನ ಅದು. ಅದರ ಒಂದು ಮಾಡೆಲ್ ಅನ್ನ ನರೇಂದ್ರ ಮೋದಿ ಅವರಿಗೆ ಗಿಫ್ಟ್ ಆಗಿ ಇಲಾನ್ ಮಾಸ್ಕ್ ಅವರು ಕೊಟ್ಟರು. ಇಬ್ಬರೂ ನಾಯಕರು ಬಹಳ ಆತ್ಮೀಯವಾಗಿ ಕೆಲ ಕಾಲ ಚರ್ಚೆಯನ್ನು ಕೂಡ ನಡೆಸಿದ್ರು. ಮಿತ್ರರೇ, ಇಲಾನ್ ಮಾಸ್ಕ್ ಮತ್ತು ಮೋದಿ ಅವರ ಭೇಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಅಮೆರಿಕದಲ್ಲಿ ಟ್ರಂಪ್ ಅವರ ನಂತರ ಅತಿ ಹೆಚ್ಚು ಪ್ರಭಾವಶಾಲಿ ವ್ಯಕ್ತಿ ಅಂತಂದ್ರೆ ಇಲಾನ್ ಮಾಸ್ಕ್. ಆ ಪರಿಸ್ಥಿತಿ ಇದೆ ಅಮೆರಿಕದಲ್ಲಿ. ಒಟ್ಟಾರೆಯಾಗಿ ನೋಡೋದಾದ್ರೆ ನರೇಂದ್ರ ಮೋದಿ ಅವರ ಅಮೆರಿಕದ ಪ್ರವಾಸ ಏನಿದೆ ಬಹಳ ಯಶಸ್ವಿಯಾಗಿದೆ. ಅಮೆರಿಕದಿಂದ ಭಾರತಕ್ಕೆ ದೊಡ್ಡದು ಯಾವುದೋ ಥ್ರೆಟ್ ಇದೆ, ನಾಳೆ ಬೆಳಗಾಗ್ತಿದ್ದ ಹಾಗೆ ಅಮೆರಿಕ ಭಾರತಕ್ಕೆ ಯಾವುದೋ ಒಂದು ಟ್ಯಾರಿಫ್ ಅನ್ನು ಹಾಕಿಬಿಡುತ್ತೆ ಅಂತ ಹೇಳುವಂತಹ ವಾತಾವರಣ ಏನಿದೆ ಇದು ಸ್ವಲ್ಪ ಮಟ್ಟಿಗೆ ತಿಳಿಯಾಗಿದೆ. ಮಿತ್ರರೇ, ಈ ಪ್ರವಾಸದ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ. हमने द्विपक्षीय व्यापार को 2030 तक 2 गुना से भी अधिक बढ़ाकर $500 बिलियन तक पहुंचाने का लक्ष्य निर्धारित किया है.